ಬಂದು ವಾಪಸ್ ಬಗ್ಗೆ ಮುಖ್ಯಮಂತ್ರಿಯಿಂದಲೇ ಘೋಷಣೆ. ಈಗ ಸಿಎಂ ಮನವಿಗೆ ವರ್ತಕರು ಸ್ಪಂದಿಸಿದ್ದಾರೆ, ವ್ಯಾಪಾರಸ್ಥರು ಸ್ಪಂದಿಸಿದ್ದಾರೆ. ನಾಡಿದ್ದು ಕರೆ ಕೊಟ್ಟಿದ್ರಲ್ಲ 25ನೇ ತಾರೀಕಿಗೆ, ಆ ಬಂಧನ ಈಗ ವಾಪಸ್ ಪಡ್ಕೊಳ್ತಾ ಇದ್ದಾರೆ ವರ್ತಕರು. ಸಿಎಂ ಸಿದ್ದರಾಮಯ್ಯನವರ ಮನವಿಗೆ ಸ್ಪಂದಿಸಿರೋದನ್ನ ಸ್ವತಃ ಸಿಎಂ ಅವರೇ ಘೋಷಣೆ ಮಾಡಿದ್ದಾರೆ. ಪ್ರತಾಪ್ ಅಂತ ಹೇಳಿ ಬೇಕರಿ ಮತ್ತು ಕಾಂಡಿಮೆಂಟ್ಸ್ನ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಪ್ರತಾಪ್ ಅವರೇ. ನಮಸ್ತೆ ಸರ್. ಏನಾಯ್ತು ಸರ್ ಇವತ್ತು? ನಾಳೆಯ ಬಂದಿನ ಕರೆಗೆ ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ ಸಣ್ಣ ಉದ್ಯಮದವರ ಒಕ್ಕೂಟದ ಅಧ್ಯಕ್ಷನಾಗಿ ಹೌದು, ನಾಳೆ ಏನು ಸಿಎಂ ಒಳ್ಳೆ ಸುದ್ದಿಯನ್ನು ಕೊಟ್ಟಿದ್ದಾರೆ. ಇವತ್ತು ಸಿಎಂ ಕಚೇರಿಯಲ್ಲೇ ಇದ್ದೇವೆ ನಾವು, ನಮ್ಮನ್ನು ಕೂಡ ಕರೆಸಿಬಿಟ್ಟು ಒಳ್ಳೆ ನಿರ್ಧಾರವನ್ನು ಕೊಟ್ಟಿದ್ದಾರೆ. ಏನು ಸಣ್ಣ ಉದ್ಯಮದವರು ಯಾರು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅವರು ಏನು ಇಲ್ಲಿವರೆಗೆ ನೋಟಿಸ್ ಕೊಟ್ಟಿದ್ದಾರೋ ಅದು ಅಷ್ಟು ಕೂಡ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಪ್ರತಿಯೊಂದು ಯಾವ ನೋಟಿಸ್ಗೂ ಕೂಡ ಉತ್ತರ ಕೊಡೋ ಅಗತ್ಯತೆ ಇಲ್ಲ ಇವಾಗ. ಇಲ್ಲ ಉತ್ತರ ಕೊಡೋ ಬದಲು ಅವರು ರಿಜಿಸ್ಟ್ರೇಷನ್ ತಗೋಬೇಕು ಅಂತ ನಮ್ಗೆ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ. ಯಾರು ಮಾತಾಡ್ತಿರೋದು? ಪ್ರತಾಪ್ ಶೆಟ್ಟಿ ಅವರು. ಹೌದು. ಉತ್ತರ ಕೊಡೋ ಬದಲಾಗಿ ಏನ್ ಮಾಡ್ಬೇಕಂತೆ ಸರ್? ಉತ್ತರ ಕೊಡೋ ಬದಲಾಗಿ ಏನ್ ಮಾಡ್ಬೇಕಂತೆ ನೋಟಿಸ್ಗೆ? ಉತ್ತರ ಕೊಡೋ ಬದಲಾಗಿ ಮುಂದಿನ ದಿನದಲ್ಲಿ GST ಕಂಟಿನ್ಯೂ ಮಾಡ್ಕೊ ಹೋಗುವಂತ ಕೆಲಸ ಮಾಡ್ಬೇಕಾಗತ್ತೆ. ಅವರು ನೋಂದಣಿ ಮಾಡ್ಕೊಳ್ಬೇಕು, ನೋಂದಣಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಮುಂದಿನ ದಿನ. ಇಲ್ಲಿವರೆಗೂ ನಮ್ಮ ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಒಕ್ಕೂಟದ ವತಿಯಿಂದ ಏನು ಬೇಕರಿ ಮತ್ತು ಸಣ್ಣ ಉದ್ಯಮದವರು ಈ ಒಕ್ಕೂಟದ ಅಡಿಯಲ್ಲಿ ಬಂದಲ್ಲಿ ನಾವು ಕೂಡ ಅವರಿಗೆ ಕೆಲಸ ನಾವು ಮಾಡ್ತೀವಿ. ಅಲ್ಲ ಪ್ರತಾಪ್ ಅವರು, ಇಲ್ಲಿವರೆಗೂ ನೋಂದಣಿ ಮಾಡ್ಕೊಂಡಿರ್ಲಿಲ್ವಾ? ಸರ್, ನೋಂದಣಿ ಇಲ್ಲಿವರೆಗೂ ಮಾಡ್ಕೊಂಡಿರ್ಲಿಲ್ವಾ GST ನೋಂದಣಿಯನ್ನ? ಓಕೆ, ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಸಾಧ್ಯ ಆದರೆ ಮಾಡೋಣ. ಸೊ ಬಾಕಿ ವಸೂಲಾತಿ ಮಾಡದಿರಲು ನಿರ್ಧಾರ ಅಂತಿದ್ದಾರೆ. ವಸೂಲಾತಿ ಮಾಡಿ ಅಂತ ಹೇಳದಂತವ್ರು ಯಾರು ಅನ್ನೋದನ್ನು ಕೂಡ ಕ್ಲಾರಿಫಿಕೇಶನ್ ಕೊಡಬೇಕಲ್ವಾ? ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರವೀಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಮಧ್ಯಾಹ್ನವೂ ಕೂಡ ಕೇಳ್ತಾ ಇದ್ದೆ ನಿಮಗೆ, ವಸೂಲಾತಿಯನ್ನ ಮಾಡೋದು ಬೇಡ ಅಂತ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕರೆಕ್ಟ್? ಹಾಗಿದ್ದಾಗ ವಸೂಲಿ ಮಾಡಿ ಅಂತ ಹೇಳದಂತವ್ರು ಯಾರು ರವೀಶ್? ಅರುಣ್, ಈಗಾಗಲೇ ಸ್ಪಷ್ಟಪಡಿಸಿದರೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳೇ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು GST ನೋಂದಣಿ ಕಡ್ಡಾಯ ಆಗಿರಬೇಕು. ಈ ಹಿನ್ನೆಲೆಯಲ್ಲಿ 9,000 ನೋಟಿಸ್ಗಳನ್ನು ಸರ್ವ್ ಮಾಡಿದ್ದೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಇದು ಸರ್ಕಾರದ ಥ್ರೂ ಹೋಗಿರ್ತಕ್ಕಂಥ ಆದೇಶ ಅಲ್ಲ ಅನ್ನೋದನ್ನು ಅವರು ಅಲ್ಲಗೆಳಿತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಹಾಕುವಂಥ ನಿಯಮಾವಳಿಗಳು, ರೂಲ್ಸ್ಗಳೇನಿದೆ ಅದರ ಪ್ರಕಾರ GST ಕಲೆಕ್ಟ್ ಮಾಡೋದಕ್ಕೆ ಈ ನೋಟಿಸ್ಗಳನ್ನು ಸರ್ವ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದು ಸಾಕಷ್ಟು ಗೊಂದಲಗಳು ಈ ನೋಟಿಸ್ನಲ್ಲಿ ಇದೆ ಅನ್ನೋದನ್ನು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಈ ಒಂದು ನೋಟಿಸನ್ನು ಕೊಡುವಂಥ ಸಂದರ್ಭದಲ್ಲಿ ಆ ಒಂದು ಏನು ತೆರಿಗೆ ವಿನಾಯಿತಿ ಇತ್ತು, ಅಂದರೆ ಹಣ್ಣು, ಹಾಲು, ತರಕಾರಿ, ಆ ಜೊತೆಗೆ ಆ ಒಂದು ಕಾಂಡಿಮೆಂಟ್ಸ್ಗಳು ಕೆಲವೊಂದು ಏನಿತ್ತು, ಅವು ಕೆಲವು ವಿನಾಯಿತಿ ಇದ್ದರೂ ಕೂಡ ಅವಕ್ಕೆ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ. ಹಾಗಾಗಿ ಹೋಲ್ಸೇಲ್ ಆಗಿ 3 ವರ್ಷಗಳ ಬಾಕಿಗೆ ಏನು ನೋಟಿಸ್ ಕೊಟ್ಟಿತ್ತು ಅದನ್ನು ಕೂಡ ನಾವು ವಸೂಲು ಮಾಡೋಲ್ಲ, ಮುಂದುವರಿಸೋಲ್ಲ ಅನ್ನೋದನ್ನು ಕೂಡ CM ಸಿದ್ದರಾಮಯ್ಯ ಅವರು ಖಡಕ್ ಆಗಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಈಗ ಕೊಟ್ಟಿರ್ತಕ್ಕಂಥ ನೋಟಿಸ್ ಮೇಲೂ ಕೂಡ ನಾವು ವಸೂಲಾತಿಯನ್ನು ಮಾಡೋದಿಲ್ಲ, ಜೊತೆಗೆ ಅದರ ಮೇಲೆ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ, ಅದನ್ನು ನಾವು ಒಂದು ರೀತಿಯಲ್ಲಿ ವಿತ್ಡ್ರಾ ಮಾಡ್ತೀವಿ ಅನ್ನೋ ರೀತಿಯಲ್ಲೇ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಇನ್ನು ಮುಂದೆ GST ಕಡ್ಡಾಯ, ನೋಂದಣಿ ಕಡ್ಡಾಯ ಸಣ್ಣ ವ್ಯಾಪಾರಿಗಳು ಮಾಡ್ಕೊಳ್ಳೇಬೇಕಾಗುತ್ತೆ. ಅಂದರೆ ಕಾಂಡಿಮೆಂಟ್ಸ್ ಅವರು ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಮಾಡ್ಕೊಳ್ಳೇಬೇಕಾಗುತ್ತೆ. ಆದರೆ ತೆರಿಗೆ ವಿನಾಯಿತಿಯಿಂದ ಇರ್ತಕ್ಕಂಥವ್ರು ಈಗ ಒಂದು ಮಿಲ್ಕ್ ಬೂತನ್ನು ಇಟ್ಟಿರ್ತಾರೆ, ಜೊತೆಗೆ ಅವರು ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಕೆಲವೊಂದು ಇದನ್ನು ಕೂಡ ಮಾರಾಟ ಮಾಡ್ತಿರ್ತಾರೆ. ಅಂದರೆ ಉಪ ಉತ್ಪನ್ನಗಳಾಗಿರ್ಬೋದು, ಚಿಪ್ಸ್ ಬೇರೆ ಬೇರೆ ರೀತಿಯ ಮಾರಾಟ ಮಾಡ್ತಾರೆ. ಅಂಥವ್ರನ್ನೂ ಕೂಡ ನಾವು ಟಚ್ ಮಾಡೋದಕ್ಕೆ ಹೋಗೋದಿಲ್ಲ, ಅದಕ್ಕೆ ನಾವು ವಿನಾಯಿತಿಯನ್ನು ಕೊಟ್ಬಿಡ್ತೇವೆ ಅನ್ನೋದನ್ನು ಕೂಡ ಇವತ್ತಿನ CM ಸಭೆಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಅದನ್ನು ಪದೇ ಪದೇ ನಾವು ಸ್ಪಷ್ಟಪಡಿಸುವಂಥ ಸಂದರ್ಭದಲ್ಲಿ, ಆ ವಿಚಾರವನ್ನು ಕೇಳಿದಂಥ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರೆ ಮತ್ತೊಮ್ಮೆ ಆ ಒಂದು ವಿಚಾರದಲ್ಲಿ ನಾವು ಕ್ಲಿಯರ್ ಇದ್ದೇವೆ. ಅವರ ಮೇಲೆ GST ಕಡ್ಡಾಯನೂ ಅಲ್ಲ ಅವರಿಗೆ, ಜೊತೆಗೆ ಅವರ ಹತ್ರ ವಸೂಲಾತಿಯನ್ನು ಮಾಡೋದಿಲ್ಲ ಅಂತಲೂ ಕೂಡ ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ 3-4 ರಿಲೀಫ್ಗಳನ್ನು ಈಗ ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ಅನುಗುಣವಾಗಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಬಾಕಿ ವಸೂಲಾತಿ ಮಾಡೋದಿಲ್ಲ ಆ ನೋಟಿಸ್ ಸಂಬಂಧಪಟ್ಟಂತೆ. ಈಗ ಕೊಟ್ಟಿರ್ತಕ್ಕಂಥ ನೋಟಿಸ್ ಮೇಲೆ ಯಾವುದೇ ರೀತಿಯ ಕ್ರಮ ಇಲ್ಲ, ವಸೂಲಾತಿ ಇಲ್ಲ.
ಆದರೆ ಇನ್ನು ಮುಂದೆ GSTಯನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಅಧಿಕೃತವಾಗಿ CM ಸಿದ್ದರಾಮಯ್ಯ ಅವರೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಆದೇಶವನ್ನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಹೊರಡಿಸ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗಿದೆ. ಪ್ರತ್ಯೇಕವಾಗಿ ಯಾವುದು ಒಳಪಡುತ್ತೆ ಯಾವುದು ಒಳಪಡಲ್ಲ ಅನ್ನೋದ್ರ ಬಗ್ಗೆ ನಾವು ಅಧಿಕೃತವಾಗಿ ಒಂದು ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸ್ತೇವೆ ಅಂತಲೂ ಕೂಡ ಇವತ್ತಿನ CM ಸಭೆಯಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಒಪ್ಕೊಂಡಿರ್ತಕ್ಕಂಥದ್ದು. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.